ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ನಾನು KSR ಸ್ಟೇಪ್ಲರ್ ಸರ್ಕಮ್ಸೇಷನ್ ಸ್ಪೆಷಲಿಸ್ಟ್. ಇವತ್ತು ಅಸಲಿಗೆ ಬೆಲೆನಿಟಿಸ್ ಅಂದರೆ ಏನು, ಬೆಲೆನಿಟಿಸ್ ಯಾರಿಗೆ ಅಟ್ಯಾಕ್ ಆಗುತ್ತೆ, ಬೆಲೆನಿಟಿಸ್ ಗುಣಪಡಿಸೋ ಆಧುನಿಕತೆ ಚಿಕಿತ್ಸೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಏನು ಅವೈಲೇಬಲ್ ಇದೆ ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ಬೆಲೆನಿಟಿಸ್ ಅಂದರೆ ಏನು? ಅಂಗದ ಮುಂದಿನ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗ್ತಿರಬೇಕು, ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಹಾಗೆ ಫ್ರೀಯಾಗಿ ಮೂವ್ ಆಗದೆ ಸ್ಟಕ್ ಆಗೋಗೋದು, ಹಾರ್ಡ್ ಆಗೋಗೋದು, ಹಿಂದಕ್ಕೆ ಎಳೆದಾಗ ವಿಪರೀತವಾದ ಉರಿ ಆಗೋದು, ಕ್ರ್ಯಾಕ್ಸ್ ಫಾರ್ಮ್ ಆಗೋದು, ಇಂಥರದೆಲ್ಲ ನೋಡ್ತಿರ್ತೀವಿ. ಈ ಬೆಲೆನಿಟಿಸ್ ಆಗೋದಕ್ಕೆ ಮುಖ್ಯ ಕಾರಣ ಅಸಲಿಗೆ ಇದು ಬರೋದಕ್ಕೆ ಅದ್ರ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಡಯಾಬಿಟಿಸ್, ಶುಗರ್. ಯಾವಾಗ ಪುರುಷರಿಗೆ ಶುಗರ್ ಅಟ್ಯಾಕ್ ಆಗುತ್ತೋ ಅವರಿಗೆ ಇಮಿಡಿಯೇಟಾಗಿ ಬರೋ ಸಿಂಪ್ಟಮ್ಸ್ ಏನಂದರೆ ಬೆಲೆನಿಟಿಸ್. ಸೊ ಈ ಬೆಲೆನಿಟಿಸ್ ಅಂದರೆ ಏನಂದರೆ ಅಂಗದ ಮುಂದೆ ಇರುವ ಚರ್ಮದ ಒಂದು ಎಲಾಸ್ಟಿಸಿಟಿ ಹಾಳಾಗೋಗೋದನ್ನೇ ಬೆಲೆನಿಟಿಸ್ ಅಂತೀವಿ. ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಈ ರಿಕರೆಂಟ್ ಯೂರಿನಲ್ಲಿರೋ ಶುಗರ್ಸ್ ಅಟ್ಯಾಕ್ ಆಗೋದ್ರಿಂದ ಒಂದು ರೀತಿಯಾದ ಇನ್ಫ್ಲಮೇಟರಿ ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯೂಶಲ್ ಆಗಿ ಅಂಗದ ಮುಂದಿನ ಚರ್ಮ ಎಲಾಸ್ಟಿಕ್ ಆಗಿರುತ್ತೆ, ಬಟ್ ಬೆಲೆನಿಟಿಸ್ ಬಂದಿರೋರಿಗೆ ಆ ಎಲಾಸ್ಟಿಸಿಟಿ ಹೊರಟೋಗುತ್ತೆ. ಎಲಾಸ್ಟಿಸಿಟಿ ಹೊರಟೋಗಿ ಆ ಮುಂದೆ ಇರುವ ಚರ್ಮ ಪೂರ್ತಿ ಮಂದ ಆಗೋಗುತ್ತೆ, ದಪ್ಪಗಾಗಿ ತಿಕ್ಕಾಗೋಗುತ್ತೆ, ತನ್ನ ಸ್ವಭಾವ ಕಳ್ಕೊಳ್ಳುತ್ತೆ. ಸ್ವಲ್ಪ ಹೆಚ್ಚು ಗಮನಿಸಿದರೆ ಕಲರ್ ಚೇಂಜಸ್ ಆಗೋಗೋದು, ಸ್ವಲ್ಪ ವೈಟಿಶ್ ರೆಡ್ ಕಲರ್ನಲ್ಲಿರುತ್ತೆ. ಅಷ್ಟೇ ಅಲ್ಲದೆ ನಾವು ಬಲವಂತವಾಗಿ ಹಿಂದೆ ಕೇಳಿದ್ರೆ ಆ ಕಾರ್ನರ್ಸ್ನಲ್ಲಿ ಕ್ರ್ಯಾಕ್ಸ್ ಅಂದರೆ ಸೀಳ್ಕೊಳುತ್ತಿರುತ್ತೆ. ಆ ಸೀಳಿನಿಂದ ಕ್ಯೂ ಬರೋದು, ಒಳಗಿನಿಂದ ಬೆಳ್ಳಗಿನ ಅಂಟು ಪದಾರ್ಥ ಸೋರೋದು, ಇವೆಲ್ಲ ಬೆಲೆನಿಟಿಸ್ ಲಕ್ಷಣಗಳು. ನಾವು ಇದನ್ನೇ ಹೀಗೆ ನೆಗ್ಲೆಕ್ಟ್ ಮಾಡಿದರೆ ಈ ಬೆಲೆನಿಟಿಸ್ನಿಂದ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡ್ಕೋಬೋದು ಬಿಡು, ಏನೋ ಟ್ಯಾಪ್ ವಾಟರ್ನಲ್ಲಿ ಒಳಗೆ ಕೈ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ ಬಹಳ ಜನ. ಈ ಬೆಲೆನಿಟಿಸ್ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಅಂದರೆ ನಾವು ಅದನ್ನು ಬಿಟ್ಬಿಟ್ರೆ ತಾನಾಗಿ ಹೀಲ್ ಆಗುತ್ತೆ. ಬಟ್ ಹೀಲ್ ಆಗೋದಾಗೆಲ್ಲ ಏನಾಗುತ್ತೆ ಅಂದರೆ ಚರ್ಮದ ಒಂದು ಕ್ವಾಲಿಟಿ ಹೋಗೋದ್ರಿಂದ ಮುಂದೆ ಇರೋ ಚರ್ಮ ದಿನಕ್ಕೂ ಮೆಲ್ಲಗೆ ಹತ್ರ ಬಂದ್ಬಿಡುತ್ತೆ. ಒಂದು ದಿನಕ್ಕೆ ಅದು ಕಂಪ್ಲೀಟಾಗಿ ಬ್ಲಾಕ್ ಆಗೋಗುತ್ತೆ, ಈವನ್ ಮೂತ್ರ ಮಾಡೋದಕ್ಕೂ ಸಾಧ್ಯವಾಗಲ್ಲ. ಸೊ ಬೆಲೆನಿಟಿಸ್ನ ಹಾಗೆ ಬಿಡೋದ್ರಿಂದ ಆ ಚರ್ಮದಲ್ಲಾಗೋ ಇನ್ಫ್ಲಮೇಷನ್ ಪ್ರಾಸೆಸ್ ಮಾತ್ರವಲ್ಲದೆ ಮೆಲ್ಲಗೆ ಗ್ಲ್ಯಾನ್ಸ್ಗೆ ಅಂದರೆ ಒಳಗೆ ಅಂಗದ ಒಂದು ಒಳಗಿನ ಭಾಗವಾಗೂ ಕೂಡ ಅಂಟುಕೊಂಡು ಅದು ಕೂಡ ಇನ್ಫ್ಲಮೇಷನ್ಸ್ಗೆ ಗುರಿಯಾಗುತ್ತೆ. ಅದರಿಂದ ಕೆಂಪಗಾಗೋಗೋದು, ಅಲ್ಸರ್ಸ್ ಫಾರ್ಮ್ ಆಗೋದು, ಹುಣ್ಣಾಗೋದು, ವಿಪರೀತವಾದ ನೋವು ಬರೋದು, ಅಲ್ಲಿಂದ ಕ್ಯೂ ಸೋರೋದು, ಈ ಥರದ್ದೆಲ್ಲ ನೋಡ್ತೀವಿ. ಇದನ್ನೇ ಬೆಲೆನೋಪಾಸಿಟಿಸ್ ಅಂತೀವಿ. ಈ ಬೆಲೆನೋಪಾಸಿಟಿಸ್ ಆಗಲಿ ಮುಖ್ಯವಾಗಿ ಇದು ಬರೋದಕ್ಕೆ ಕಾರಣ ಏನಂದರೆ ಡಯಾಬಿಟಿಸ್, ಶುಗರ್. ಸೊ ಬಹಳ ಮಂದಿ ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ನಾನು ಹೇಳೋ ಸಿಂಪ್ಟಮ್ಸ್ನ ನೋಡಿಕೊಂಡು ಅವರಿಗೆ ಶುಗರ್ಸ್ ಇದೆಯಾ ಅಂತ ತಿಳ್ಕೊಂಡು ಶುಗರ್ ಡಾಕ್ಟರ್ಸ್ನ ಭೇಟಿ ಆಗ್ತಾರೆ. ಸೊ ತುಂಬ ಜನ ಶುಗರ್ ಪೇಷಂಟ್ಸ್ಗೆ ಇರೋ ಈ ಪ್ರಾಬ್ಲಮ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಒಳಗಿರೋ ಪಾರ್ಟ್ಸ್ ಒಂದಕ್ಕೊಂದು ಅಂಟ್ಕೊಂಡು ಬೆಲೆನೋಪಾಸಿಟಿಸ್ ಆಗೋಗಿ ಕೊನೆಗೆ ಆಪರೇಷನ್ಸ್ ಕೂಡ ಮಾಡೋದಕ್ಕೆ ಸಾಧ್ಯವಾಗದೇ ಇರೋ ರೀತಿ ಡ್ಯಾಮೇಜ್ ಆಗೋಗುತ್ತೆ. ರೆಕಾರ್ಡ್ಸ್ ನೋಡೋದಾದರೆ ಕ್ಯಾನ್ಸರ್ ಏನಿರುತ್ತೆ, ಈ ಪೆನೈಲ್ ಕ್ಯಾನ್ಸರ್ ಏನಿರುತ್ತೆ, ಬೆಲೆನೋಪಾಸಿಟಿಸ್ ಬಂದಿರೋ ಪೇಷಂಟ್ಸ್ಗೆ 7 to 8% ಬರೋ ಚಾನ್ಸಸ್ ಇರುತ್ತೆ. ಸೊ ಒಂದು ರೀತಿಯಲ್ಲಿ ನೋಡೋದಾದರೆ ಇದು ಕ್ಯಾನ್ಸರ್ ಆಗಿ ಕೂಡ ಬದಲಾಗ್ಬೋದು. ಸೊ ಹಾಗಾದರೆ ಇದಕ್ಕೆ ಏನು ಮಾಡಬೇಕಾಗುತ್ತೆ? ಬೆಲೆನಿಟಿಸ್ ಬಂದರೆ ಏನು ಮಾಡಬೇಕು? ಶುಗರ್ಸ್, ಬಹಳ ಜನ ಶುಗರ್ ಕಂಟ್ರೋಲ್ ಮಾಡಿದರೆ ಹೋಗುತ್ತೆ ಅಂತಾರೆ. ಶುಗರ್ ಕಂಟ್ರೋಲ್ನಲ್ಲಿದ್ದರೆ ಬೆಲೆನಿಟಿಸ್ ಅನ್ನೋದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಹಾಗಾಗಿ ಆದಷ್ಟಕ್ಕೆ ಅದೇ ಕಡಿಮೆ ಆಗುತ್ತೆ. ಬಟ್ ಮತ್ತೆ ರಿಕರೆನ್ಸ್ ಆಗಿರುತ್ತೆ, ಮತ್ತೆ 15 days ಆಗ್ತಿದ್ದಂಗೆ ಮತ್ತೆ ಚರ್ಮ ಇನ್ಫೆಕ್ಟ್ ಆಗೋಗೋದು, ಚರ್ಮ ಸೀಳೋದು, ಮತ್ತೆ ಹಿಂದಕ್ಕೆ ಹೋಗೋದಕ್ಕಾಗದೇ ಇರೋದು, ಬಲವಂತವಾಗಿ ಹಿಂದೆ ಕೇಳಿದ್ರೆ ಒಂದೊಂದ್ಸಲ ಪ್ಯಾರಾಫೈಮೋಸಿಸ್ ಡೆವಲಪ್ ಆಗೋದು, ಇವೆಲ್ಲ ನೋಡ್ತಿರ್ತೀವಿ. ಸೊ ಇದೊಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಬರ್ತಿರುತ್ತೆ ಹೋಗ್ತಿರುತ್ತೆ. ಹಾಗೆ ಬಂದು ಹೋದಾಗೆಲ್ಲ ಮೇಲಿನ ಚರ್ಮ ಟೈಟ್ ಆಗ್ತಿರುತ್ತೆ. ಸೊ ಕೆಲವು ದಿನಗಳಾದಮೇಲೆ ಈ ಚರ್ಮ ಸ್ವಲ್ಪವೂ ಹಿಂದಕ್ಕೆ ಹೋಗೋದಿಲ್ಲ, ಎಲಾಸ್ಟಿಸಿಟಿ ಹೊರಟೋಗ್ಬಿಡುತ್ತೆ. ಇಂಥವ್ರಿಗೆ ಸುಂತಿ ಆಪರೇಷನ್ ಅಂದರೆ ಈ ಸರ್ಕಮ್ಸೇಷನ್ ಆಪರೇಷನ್ನ ಅಗತ್ಯ ಬರುತ್ತೆ. ಈ ಸರ್ಕಮ್ಸೇಷನ್ನ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಮೆಥಡ್ ಹೆಸರೇ KSR ಸ್ಟೇಪ್ಲರ್ ಸರ್ಕಮ್ಸೇಷನ್ ಸರ್ಜರಿ. ಈ KSRನಲ್ಲಿರೋ ಪ್ರತ್ಯೇಕತೆ ಏನಂದರೆ ಅದರಲ್ಲಿರೋ ಪಿನ್ಸ್ ಆಗಿರ್ಬೋದು, ಸಿಲಿಕಾನ್ ರಿಂಗ್ಸ್ ಆಗಿರ್ಬೋದು, ಇವೆಲ್ಲ ಪೇಟೆಂಟ್ ರೈಟ್ಸ್ ಇರೋ ಸ್ಟೇಪ್ಲರ್ಸ್. ಇದೇನೆಂದರೆ ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ ಅನ್ಬೋದು. ಒಂದು ಪೇಷಂಟ್ಗೆ ಬಳಸಿ ಬಿಸಾಕ್ಬಿಡ್ತೀವಿ, ಹಾಗಾಗಿ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ಸ್ ಆಗಲಿ, ಯಾವುದೇ ರೀತಿ ಕ್ರಾಸ್ ಇನ್ಫೆಕ್ಷನ್ ಆಗಲಿ ಬರಲ್ಲ. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯಾದ ಸ್ಟೇಪ್ಲರ್ಸ್ ಸಿಗುತ್ತೆ. ನಮ್ಮಲ್ಲಿ 2-3 ರೀತಿಯಾದ ಸ್ಟೇಪ್ಲರ್ಸ್ ಇದೆ. ಆ 2-3 ರೀತಿಯಾದ ಸ್ಟೇಪ್ಲರ್ಸ್ ಯಾವುದಕ್ಕಾಗಿ ಅಂದರೆ ಇದರಲ್ಲಿ ಕ್ವಾಲಿಟಿಗೆ ತಕ್ಕ ಸ್ಟೇಪ್ಲರ್ಸ್ ನಾವು ತಯಾರಿಸಿರ್ತೀವಿ. ಸೊ ಈ ಸ್ಟೇಪ್ಲರ್ಸ್ ಮಾಡೋದು 5 minutes ಪ್ರೊಸೀಜರ್ ಅಷ್ಟೇ. ವಿತಿನ್ 30 minutes ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅಲ್ಲಿ ಸ್ಕಿನ್ ಕಟ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ 20 to 24 ಪಿನ್ಸ್ ಹೊರಗಿರುತ್ತೆ. ಆ ಪಿನ್ಸ್ ಎಲ್ಲವೂ ಬೀಳುತ್ತೆ, ಅದ್ರ ಮೇಲೆ ಅಟ್ಯಾಚ್ ಆಗೋಗಿ ಟೈಟಾಗಿ ಬ್ಲೀಡಿಂಗ್ ಆಗದೆ ಇರೋ ಹಾಗೆ ಅಟ್ಯಾಚ್ ಆಗೋಗುತ್ತೆ. ಸೊ ಈ KSRನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಬ್ಲೀಡಿಂಗ್ ಇರಲ್ಲ, ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಎಡಿಮಾ ಊತ ಕೂಡ ಬರೋದಿಲ್ಲ. ಈ ಸರ್ಜರಿ ಆದಮೇಲೆ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ ಮಧ್ಯದಲ್ಲಿ, ಆ ಸಿಲಿಕಾನ್ ರಿಂಗ್ ಆಟೋಮೆಟಿಕ್ಕಾಗಿ 10 to 12 daysನಲ್ಲಿ ಬಿದೋಗೋದ್ರಿಂದ ಪಿನ್ಸ್ ಕೂಡ ಬಿದೋಗುತ್ತೆ. ಸೊ ಹಾಗಾಗಿ ಹಾರ್ಡ್ಲಿ 8 to 10 daysನಲ್ಲಿ ಈ ಪಿನ್ಸ್ ಎಲ್ಲವೂ ಬಿದೋಗುತ್ತೆ. ಸೊ ಈ 8 to 10 days ಪಿನ್ಸ್ ಬಿದ್ದೋಗೋವರೆಗೂ ನಾವು ರೆಸ್ಟ್ ಮಾಡಬೇಕು ಅನ್ನೋ ಅಗತ್ಯ ಇರಲ್ಲ. ವಿತಿನ್ ಹಾಫ್ ಅನ್ ಅವರ್ನಲ್ಲಿ ಡಿಸ್ಚಾರ್ಜ್ ಆದ ಕೂಡಲೇ ಪೇಷಂಟ್ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ಬೋದು, ಡೈರೆಕ್ಟ್ ಅವರ ಕೆಲಸಕ್ಕೆ ಹೋಗ್ಬೋದು. ಮಾಡಬಾರ್ದು ಅನ್ನೋದು ಎರಡು ಕೆಲಸ ಏನಂದರೆ ಖಚಿತವಾಗಿ ಇಂಟರ್ಕೋರ್ಸ್ ಮಾಡಬಾರ್ದು 1 monthವರೆಗೂ. ಆ್ಯಂಡ್ ಅಂಗ ಎರೆಕ್ಷನ್ ಆಗ್ದಂಗೆ ನೋಡ್ಕೊಳ್ದಂಗೆ, ಅಂಗಸ್ತಂಭನ ಆಗ್ದಂಗೆ ನೋಡ್ಕೋಬೇಕು. ಈ ಎರೆಕ್ಷನ್ಸ್ ಬಂದಿರೋ ಸಾಕಷ್ಟು ಜನ ಕೇಳೋದೇನೆಂದರೆ ಡೇ ಟೈಮ್ನಲ್ಲಾದರೆ ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಆಗದೆ ಇರೋ ಹಾಗೆ ಎರೆಕ್ಷನ್ಸ್ ಹೇಗೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಇರುತ್ತೆ, ಅದಕ್ಕೇನು ಮಾಡಬೇಕು ಅಂತ.
ಸೊ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಏನಂದರೆ ಮಾರ್ನಿಂಗ್ ನಮಗೆ ಹಾರ್ಮೋನಲ್ ಲೆವೆಲ್ ಹೆಚ್ಚಿರುತ್ತೆ. ಹಾಗಾಗಿ ಅರ್ಲಿ ಮಾರ್ನಿಂಗ್ ನಾವು ಎರೆಕ್ಷನ್ಸ್ ಜೊತೆಲೇ ಎದ್ದೇಳ್ತೀವಿ. ಸೊ ಆ ಎರೆಕ್ಷನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ 3 to 5 ಅಲಾರಾಮ್ ಇಟ್ಕೊಂಡು ಎವ್ರಿ ಹಾಫ್ ಆನ್ ಅವರ್ ಒಂದೊಂದ್ಸಲ ಎದ್ದು ಅತ್ತಿತ್ತ ತಿರುಗಾಡೋದ್ರಿಂದ ಹಾರ್ಮೋನಲ್ ಲೆವೆಲ್ ಅನ್ನೋದು ಡೌನ್ ಆಗುತ್ತೆ. ಹಾಗಾಗಿ ನಮಗೆ ಎರೆಕ್ಷನ್ಸ್ ಕೂಡ ಕಂಟ್ರೋಲ್ ಇರುತ್ತೆ. ಒಂದು ವೇಳೆ ಹಾಗೇನಾದರೂ ಎರೆಕ್ಷನ್ಸ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಒಂದೊಂದ್ಸಲ ಬ್ಲೀಡ್ ಆಗೋ ಅವಕಾಶ ಇರುತ್ತೆ, ಒಂದೊಂದ್ಸಲ ಊತ ಬರೋ ಚಾನ್ಸಸ್ ಇರುತ್ತೆ, ಒಂದೊಂದ್ಸಲ ಈ ಹೀಲಿಂಗ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಎರೆಕ್ಷನ್ಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಯಾರಿಗಾದರೂ ಈ ಲಕ್ಷಣಗಳಿದ್ರೆ, ಈ ಬೆಲೆನಿಟೀಸ್ ನಾನು ಹೇಳಿದ ಲಕ್ಷಣಗಳಿದ್ರೆ ಅದನ್ನು 100% ಬೆಲೆನಿಟೀಸ್ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಶುಗರ್ ಇಲ್ಲದೇ ಇದ್ರೆ ಹತ್ರ ಇರೋ ಸೆಂಟರ್ನಲ್ಲಿ ಶುಗರ್ ಪರೀಕ್ಷೆ ಮಾಡಿಸ್ಕೊಳ್ಳಿ. 100% ಶುಗರ್ ಇರುತ್ತೆ ನಿಮಗೆ. ಸೊ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋಕೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಭೇಟಿಯಾಗಿ ಅದಕ್ಕೆ ಸರಿಯಾದ ತಕ್ಕ ಔಷಧಿಗಳನ್ನ ತಗೊಳ್ಳೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗೋ ಅವಕಾಶಗಳಿರುತ್ತೆ. ಸೊ ಯಾವಾಗ ನಾನು ಹೇಳಿದ ಈ ಸಿಂಪ್ಟಮ್ಸ್ ಎಲ್ಲ ಕೈ ಮೀರಿ ಹೋಗ್ಬಿಟ್ರೆ ಅದಕ್ಕೆ ಖಚಿತವಾಗಿ ಸರ್ಜರಿ ಮಾಡಬೇಕಾಗುತ್ತೆ. ಅದರ ಹೆಸರೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಅದು 100% ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಅವೈಲೇಬಲ್ ಇರುತ್ತೆ. ಯಾರಿಗಾದರೂ ಈ ಸಿಂಪ್ಟಮ್ಸ್ ಕಂಡು ಬಂದರೆ ತಪ್ಪದೆ ನನ್ನನ್ನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಭೇಟಿಯಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.